ಅವ್ರು ಬೇಕ್ರಿ ಬೆಳಿತಲೆ ಅವ್ರು ಬೇಕಲ್ಲಿ. ಹಿಂಗೆ ಒಬ್ಬ ಶ್ರೀಮಂತ, ಭಯಂಕರ ಶ್ರೀಮಂತ, ಒಬ್ಬಕ್ಕೆ ಮಗಳು ಮತ್ತೊಬ್ಬ ಶ್ರೀಮಂತ ಊರಾಗ ದೊಡ್ಡ ಶ್ರೀಮಂತ ಅದಾನ ಅಂಥೇಳಿ ಮಗಳನ್ನ ಕೊಡಾಕ ನಡೆದ್ರು. ಇವರು ಒಂದು 10 ಕಾರ್ ಗಾಡಿಗಳು ಅನ್ಗುಡ್ದ ತ್ವಾಟದಿಂದ ಇವ್ರು ಆಳು ಮನುಷ್ಯ ಬರ್ತಿದ್ದ. ಹತ್ತೋ ಅಂದರು. ಇವು ಟ್ರಾವೆಲ್ ಕಂಪ್ನಿ ಇದು, ನಡಿಗೂ ಟ್ರಾವೆಲ, ತೆಲುಗು ಟ್ರಾವೆಲ ಅವಂದಿಟ್ಟು ನಡು ಒಂದು ಹೊಂಟಿತ್ರಿ. ಏನು ನೋಡ್ಬೇಕು ಮರ್ಯಾದೆ, ಈಗ ಸುಮ್ಮ ಲುಂಗೇರಿ ಹಚ್ಚಾಕೈತೆ ಯಾರು. ಹತ್ತೋ ಅಂದ್ರೆ ಹತ್ತಿದ. ಏನು ಕಾಕ 10 ಗಾಡಿ ನಡೆದವಲ್ಲ ಅಂದ. ಹಿರಿ ಮನುಷ್ಯ ಕೂತಿದ್ದ ಗಾಡ್ಯಾಗ. ಬರೋ ಸಾವ್ಕಾರ ಮಗಳಿಗೆ ಒಂದು ಅಲ್ಲೇ ಹೊರನ್ ನೋಡ್ಕೊಂಡು ಬರೋನು ಬಾ. ಆಯ್ತಲ್ಲ ಅಂದ. ಹೋದರು. ಅವ್ರ ಮನೆ ಮುಂದೆ ಹೋಗಿ ಇಳಿದ್ರಿ. ಅವ್ರ ಮನೆ ಮುಂದೆ 10 ಕಾರ್ ಗಾಡಿ ರೀ. ಗುಲಾಬ್ನು ಇದೇನು ಗ್ಯಾರೇಜ್ ಆತ್ಲ ಕಾಕ ಅಂದವ ಆ ಹಿರಿ ಮನುಷ್ಯ. ಇಲ್ಲ ಬಾರು, ಅವು ಮ್ಯಾಚಿಂಗ್ ಅತ್ರಿ. ಸಾಮಾನ್ಯ ಹೆಣ್ಮಕ್ಳು ಎಂಥ ಸೀರೆಯೋ, ಎಂಥ ಜಂಪರು, ಎಂಥದ್ದು ಎಂಥ ಕಾಲಣೋ ಅಂಥವ್ಕೆ ಮ್ಯಾಚಿಂಗ್ ಅತ್ತಾರು. ಅವ್ರು ಎಂಥವು ಡ್ರೆಸ್ ಹಾಕ್ತಾರಲ್ರಿ, ಅಂಥ ಬಣ್ಣದ ಕಾರ್ ಗಾಡಿನ ಬೇಕತ್ತ, ಅದು ಮ್ಯಾಚಿಂಗ್ ಅತ್ತ. ಎಲ್ಲಿ ಹೋತ್ರಿ ಮ್ಯಾಚಿಂಗ್ ಇದು, ಏನು ನೋಡಂಗಿಲ್ಲ. ಆಯಿತು, ಹೋದರು. ಎಲ್ಲರಿಗೂ ನೀರು ಕೊಟ್ಟರು. ಪದ್ಧತಿ ನೋಡ್ರಿ, ಹೋದ ಕೂಡಲೇ ನೀರು ಕೊಟ್ಟರು. ಇವು ಹಿರಿಯ ಹಿಂಗೆ ಆ ತೆಂಬಿಗೆ ಬಾಗಿಸಿ ನೋಡ್ತಾನೋ. ಇವು ಟವೆಲ್ ಹುಡುಗಿದ್ಲ. ಕಾಕ ಅಂಥದ್ದು ಒಳಗೆ ಹೊಳ್ಯಾಕತ್ತೈತಿ ತೆಂಬಿಗೆ, ಮತ್ತು ಅದನ್ನೇನು ನೋಡ್ತಿ, ಮುಖ ತೊಕ ಅಂದ. ಗಪ್ಪು, ಯಾರಲ್ಲಿ ನಾವು ಹೋಗ್ತೀವೋ ಅವ್ರ ತಂಬಿಗೆ ಏನಾದರೂ ನೀರು ಕೊಟ್ಟರು ಅಂದ್ರೆ ಅಡುಗೆ ಮನೆ ಹಂಗೈತೆ ಅನ್ನೋದು ಗೊತ್ತಾಕೈತೆ ಅಂದವು. ಹಿರಿ ಮನುಷ್ಯ ರೀ ಅಲ್ಲ. ಅಲ್ಲಿಗೆ ಒಳಗೆ ಟಿ ವಿ ಐತೇನು ಅಡುಗೆ ಮನೆ ಅಂದ ನೀವು. ಹಂಗಲ್ಲ, ಯಾರು ಏನು ಪಾತ್ರೆಗಳನ್ನು ಕೊಡ್ತಾರಲ್ಲ ತಂಬಿಗೆ ಮುಂತಾದವನ್ನ, ಆ ತಂಬಿಗೆ ತಳ ಹೊಳಿತಿತ್ತಂದ್ರೆ ಅಡುಗೆ ಮನೆ ಸ್ವಚ್ಛತೆ ತಿಳ್ಕೊಬೇಕು. ಅಲ್ಲಿ ಒಳಗೆ ಗೊಡಗು ತುಂಬಿತ್ತಂದ್ರೆ ಅಡುಗೆ ಮನೆಯಾಗ ಶಿವ ಅನ್ಮ ಏನು ಎಲ್ಲ ತುಂಬೈತಿ ಅಂತ ತಿಳ್ಕೊಬೇಕು. ಹಿರಿ ಮನುಷ್ಯನ ಹೇಳ್ತೀನಿ ರೀ ನಾ ಯಾಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದು. ಆಯಿತು, ಹೋದರು. ಎಲ್ಲ ಭಸ್ಮ ಕೊಟ್ಟರು, ಹಚ್ಕೊಂಡ್ರು, ಕೂತರು. ಸಕ್ರೆ ನೀರಾಗ ಕೊಟ್ಟರು. ಆ ನಂತರ ಟಿಫಿನ್ನ ಎಲ್ಲ ಆಯ್ತು. ಹೊಲ ಆಟ ನೋಡಿ ಬರೋಣ್ರಿ ಅಂದ್ರೆ ಸಾವ್ಕಾರ. ಇವರು 10 ಕಾರ್ ಗಾಡಿ, ಅವರು 10 ಕಾರ್ ಹೋದ್ರು. 20 ಗಾಡಿ ಒಂದರಿಂದ ಒಂದು. ಏನು ನೋಡಂಗಿಲ್ಲ, ಮಂತ್ರಿಗಳು ಬಂದಾರ ಅನ್ಬೇಕು. ಎಲ್ಲ ತಿರ್ಗಾಡಿ ನೋಡಿದ್ರು. ಏನು 100 ಎಕರೆ ಗಟ್ಟೆ ಜಮೀನು ರೀ. ಕಾಕ ನಮ್ಮ ಸಾವ್ಕಾರ ಮಗಳು ರೊಟ್ಟಿ ತುಪ್ಪದಾಗ ಬಿತ್ತೋಳು. ಇಟ್ಟೆಲ್ಲ ಆಸ್ತಿ, ಇಟ್ಟೆಲ್ಲ ಹೊಲ, ಇಟ್ಟೆಲ್ಲ ಕಾರ್. ಬಾರು ಇನ್ನೂ ಚೌಕಾಶಿ ಐತಿಪ್ಪ ಅಂದ್ರೆ ಹಿರಿ ಮನುಷ್ಯ. ಆತ ಎಲ್ಲರೂ ಮನೆಗೆ ಬಂದರು. ಟಿಫಿನ್ ಆಯ್ತು, ಕೂತರು. ನಿಮ್ಮದು ಎಟ್ಟೈತಿ ಹೊಲ, ನಿಮ್ಮದು ಎಟ್ಟೈತಿ, ಅದು ಇದು ಎಲ್ಲ ಮಾತಾಡಿದ್ರು. ಕಾಕ ಏನು ಸಾವ್ಕಾರ್ಕಿದು, ಕೊಟ್ಟ ಬಿಡೋದು ತಂಗಿನ ಅಂದೆವು. ಸುಮ್ಕೊಂಡ್ರು. ಏನೋ ಆಯ್ತು ಪರೀಕ್ಷೆ, ಸುಮ್ಕೊಂಡ್ರು ಅಂದೆವು. ಯಾಕೆ ಬೆಳಿತೈಲಿ ಮುತ್ಯಾರೆ ಶಾನ್ಯಾರು ಭಾಳ ಇರ್ತಾರೆ ರೀ. ಆವಾಗ ಎಲ್ಲ ಮಾತಾಡಿದ್ರು. ಆತು. ಈ ಹಿರಿ ಮನುಷ್ಯ ಏನಂದ, ಸಾವ್ಕಾರ ಎಲ್ಲ ನೋಡಿದೀವಿ ರೀ, ಭಾಳ ಸಂತೋಷ ಆಯ್ತು. ನಿಮ್ಮ ಮಗ ಒಬ್ಬ ಹೆಂಗದಾನೋ ಒಂದಿಟ್ಟು ನೋಡ್ಬೇಕಲ್ಲ, ಕರೀರಿ ಅಂದ. ಅಂದ್ಕೊಡ್ಲಿ ಆತ್ಲ ಒಳ್ಳೆಯ ಆಯ್ತೈತಿ ಅಂದ್ಕೊಡ್ಲಿ. ಇವ್ ಸಾವ್ಕಾರ ತನ್ನ ಮಗನ ಕರೆದ್ರಿ. ಅವ ಮ್ಯಾಲಿದ್ರಿ, ಮುಗಲ್ದಾಗ ಅಲ್ರಿ ಮ್ಯಾಲಣಂತ ನೀವು ಅಲ್ಲಿ ಹುಡುಕ್ಯಾಡಕ್ಕೆ ಹೋದಿರಿ. ನೀವು ಸಾವ್ಕಾರ ಹೋದ್ರಿದ ಮಗನ ಹೆಸರಿ ಹಂಗೆ ಕರೆದ್ರಿ. ರಾವ್ ಬಹದ್ದೂರ್ ಅಂದ. ನಡಗ್ಬೇಕ್ರಿ, ಮಾಳಿಗೆ ನಡಗ್ಬೇಕು. ಹಂಗೆ ರಾವ್ ಬಹದ್ದೂರ್ ಅಂದ. ಈ ಹುಡುಗ ಟಾವೆಲ್ದವ. ಕಾಕ ಹೆಸರು ಹೌದ ಅಂದೆವು. ಹೆಸರು ಹೌದ. ಕೊಟ್ಟೆ ಬಿಡುತ್ತೆ ತಂಗಿನ. ಸೋಮ್ಯರು ಇನ್ನೊಂದಿಟ್ಟು ನೋಡೋನು ಗಪ್ಪು. ಹೊತ್ತು ಇವು ಮುತ್ಯ ಆತಾನ ಬೆಳಿತೇಲಿ ಮುತ್ಯ. ಮತ್ತೊಮ್ಮೆ ರಾವ್ ಬಹದ್ದೂರ್ ಅಂದ. ಮ್ಯಾಲಿಂದ ಏನೇನು ದಾದ್ರಿನ ಉಳ್ಳಿ ಬೀಳ್ತೈತೋ, ಏನೇನು ಮಾಳಿಗೆನ ನಡುಗ್ತೈತಿ ಒಣಂಗೆ. ಸಾವ್ಕಾರನ ಮಗ, ಸಾವ್ಕಾರ್ಕಿ ಭಾಳ ದೊಡ್ಡ ಧ್ವನಿಲಿ ಅವನು ಶಿವ ಹುಲಿ ಗರ್ಜಿಸಿದಂಗೆ ಬರ್ತೈತಿ ಧ್ವನಿ ಅಂತ ಎಲ್ಲರೂ ಮ್ಯಾಲೆ ನೋಡ್ಕೊತ ಕೂತಾರು. ರಾವ್ ಬಹದ್ದೂರ್ ಅಂದ್ಗಳಿಗೆ ಅವ ಮ್ಯಾಲಿಂದ ಹೆಂಗೆ ಬತ್ತಿರಿದನಿ, ಓಯಪ್ಪ ಬತ್ರಿ. ಓಯಪ್ಪ ಬಾ ಇಲ್ಲಿ ಕೆಳಗಂದ. ಅವ ಮ್ಯಾಲಿಂದ ದಾದ್ರಿ ಇಳ್ಕೋತ ಬರಾಗ ಅಲ್ಲಿ ಒಮ್ಮೆ ಇಲ್ಲಿ ಒಮ್ಮೆ, ಆಚೆ ದಂಡಿಗೊಮ್ಮೆ ಈಚೆ ದಂಡಿಗೊಮ್ಮೆ ನಲ್ದಾಡ್ಕೋತ ಬಂದು ಅಪ್ಪನ ಮುಂದೆ ನಿಂತು ಯಾಕಪ್ಪ ಅಂದ್ರಿ. ಮುಗಿತಿರ್ಲಿ ಹಾಕ್ಕೊಂಡ್ರು ಅಂದರು. ಕೂತರು. ಸಾವ್ಕಾರ ಇನ್ನೂ ನಮ್ಮದಟ್ಟು ಮಂದಿ ಐತ್ರಿ, ಕರ್ಕೊಂಡು ಬಂದು ತೋರಿಸಿ ಮಾತಾಡ್ನತಿ. ಹಿರಿಯ ಎದ್ದ ಬಿಟ್ರಿ. ಇವು ಟ್ರಾವೆಲ್ ಕಂಪ್ನಿ ಅಂತೂ ಕಾರ್ ಗಾಡಿ ತನ ಹೋಗಿತ್ತು ಮೊದಲು. ಅದಕ್ಕೆ ಅನುಭಾವಿಗಳನ್ನು ಯಾವುದಕ್ಕಾದರೂ ಕರ್ಕೊಂಡು ಹೋದರೆ ಅನುಭಾವಿಗಳನ್ನು ಕರ್ಕೊಂಡು ಹೋಗಬೇಕು. ಹಾಗೆ ಈ ಶುಂಭ ದೈತ್ಯ ಅನುಭಾವಿ ಆಗಿರ್ತಕ್ಕಂಥ ಸುಗ್ರೀವನನ್ನು ಕಳಿಸ್ತಾನೋ. ಆ ಸುಗ್ರೀವ ಏನು ಹೇಳ್ತಾನೋ, ಯಾವ ರೀತಿಯಾಗಿ ಮುಂದೆ ಸನ್ನಿವೇಶ ಬರ್ತೈತಿ ಅನ್ನೋದು ಭಾಳ ರಮ್ಯವಾದದ್ದು.
ಅದಕ್ಕಾಗಿ ನಾಳಿನ ದಿವಸ ಎಲ್ಲರೂ ಬೇಗನೆ ಬಂದು ಈ ಶುಂಭ ನಿಶುಂಭರ 8 ಬಗೆಯಾಗಿ ನಮ್ಮನ್ನು ಒಳಗೆ ಕಾಡ್ತಾವೆ. ಅಷ್ಟಮದಗಳು ಅಂತ ತಿಳ್ಕೊಂಡು ಆ ಮದಗಳ ನಿರಸನ ಆಗಬೇಕಾಯಿತು ಅಂತ ಹೇಳಿದ್ರೆ ಇಲ್ಲಿ ಜ್ಞಾನೋಪದೇಶ ಬೇಕು. ಜ್ಞಾನೋಪದೇಶದಿಂದ ಮದ ಮತ್ಸರಾದಿ ಗುಣಗಳು ಹೋಗ್ತವೆ. ಆ ತಾಯಿಯು ಕೂಡ ಅದನ್ನೇ ಮಾಡಿದ್ದು. ಸಂಹಾರ ಅಂದರೆ ಏನು? ಆ ಗುಣಗಳನ್ನು ನಿರಸನ ಮಾಡತಕ್ಕಂಥ ರೀತಿ. ಮಹಿಷಾಸುರನ ಸಂಹಾರ ಯಾವಾಗ ಆಯಿತೋ ದೇವತೆಗಳು, ಸಿದ್ಧರು, ಸಾಧ್ಯರು, ಋಷಿಮುನಿಗಳು ಎಲ್ಲರೂ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಮಾತೆಯ ಒಂದು ಪೂಜೆಯನ್ನು ನೆರವೇರಿಸ್ತಾರೆ. ತಮಗೆ ಬಂದಿರತಕ್ಕಂಥ ದುಷ್ಟ ಮಹಿಷಾಸುರನ ಹಾವಳಿ ತಪ್ಪಿಸೋದಕ್ಕೆ ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೋತಾರೋ. ಹೊರಗೆ ಮಹಿಷನು ಇಂದ್ರ ಮೊದಲಾಗಿರುತ್ತಲಿಹ ದೇವತೆಗಳು ತಮ ತಮಗೆರಗಿ ಕೈ ಮುಗಿದಾಗ ಪರದೇವತೆಯ ನೋಡುತ್ತಾ ಪರಮ ಪುಳಕಾಸುರುಗಳಂದಲ್ಲಿ ಉಚ್ಚರಿಸಿದರು ವೇದಾಂತ ವಾಕ್ಯವ ಕರುಣೆ ಭಕ್ತಾದೀನೆಂದೆನು ತಾಗಲ ಮರಗಣ. ಎಲ್ಲ ಮರಗಣಗಳು ಆ ತಾಯಿಯ ಒಂದು ಸೇವೆಯನ್ನು ಭಕ್ತಿಯಿಂದ ಪಾದಪೂಜೆಯನ್ನು ನೆರವೇರಿಸ್ತಾರೆ. ಆ ಮಹಾಮಾತೆ ಜಗನ್ಮಾತೆಗೆ ಉಡಿ ತುಂಬುತ್ತಾರೆ. ಹೆಣ್ಣು ಮಕ್ಕಳಿಗೆ ಇದೊಂದು ಬಹಳ ದೊಡ್ಡ ಸೌಭಾಗ್ಯ. ಉಡಿ ತುಂಬುವುದು ಅಂತೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಉಡಿ ತುಂಬುವುದು. ಅವುಗಳ ಸಾಮಗ್ರಿ ಕೆಲವರಿಗೆ ಗೊತ್ತಿರಬೇಕು. ಸುಮ್ಮನೆ ನೆನಪು ಮಾಡಿ ಕೊಡ್ತಾನೆ. ಬಾಗಿನ ಕೊಡೋದು ಅಂತಾರೆ. ಅದು ಎಲ್ಲ ತಾಯಂದಿರಿಗೆ ಬಹಳ ಮಹತ್ವವಾಗಿರ್ತಕ್ಕಂಥ ವಿಷಯ. ಅದರ ಕೆಲವೊಂದು ನಿಯಮಗಳನ್ನು ಒಂದು ಧರ್ಮ ಗ್ರಂಥದಲ್ಲಿ ಬರೆದಾರ. ಅದನ್ನು ತಮ್ಮ ಮುಂದೆ ಹೇಳ್ತಾನೆ. ಉಡಿ ತುಂಬುದಂದ್ರೆ ಏನು, ಬಾಗಿನ ಕೊಡೋದಂದ್ರೆ ಏನು ಅಂತ ಕೇಳಿದರೆ, ಒಂದು ಬಿದಿರಿನ ಮರ, ಕೇರು ಮರ ಇರ್ತಾವಲ್ರಿ, ಈಗೆಲ್ಲ ಬೇರೆ ಬೇರೆ ಬಂದಾವ, ಪ್ಲಾಸ್ಟಿಕ್ ಅದು ಇದು ಕೂಡ. ಆದರೆ ಅವರು ಅಲ್ಲಿ ಬರೆದದ್ದು ಬಿದಿರಿನ ಮರ ಅಂತ ಹೇಳ್ತಾರೆ. ಆ ಬಿದಿರಿನ ಮರದೊಳಗೆ ಯಾವ ದೇವತೆಯ ಒಂದು ನಾವು ಆರಾಧನೆ ಮಾಡ್ತೀವಲ್ಲ, ಆಯಾ ವಸ್ತುಗಳನ್ನು ಮರದೊಳಗೆ ಹಾಕಬೇಕು. ಅದು ಒಬ್ಬೊಬ್ಬ ದೇವಿ ಸ್ವರೂಪ ಅಂತ ತಿಳ್ಕೊಂಡು ಅವರು ತಿಳಿಸಿ ಹೇಳ್ತಾರೆ. ಏನು ಅಂದರೆ ಅರಿಶಿಣ ಆ ಮರದೊಳಗೆ ಇಡುವ ವಸ್ತು, ಅದು ಗೌರಿ ದೇವಿಯ ಸಂಕೇತ. ಅರಿಶಿಣ ಮರದಾಗ ಇಟ್ಟಿವಂದ್ರೆ. ಕುಂಕುಮ ಅದು ಮಹಾಲಕ್ಷ್ಮಿಯ ಸಂಕೇತ. ಸಿಂಧೂರ ಅದು ಸರಸ್ವತಿಯ ಸಂಕೇತ. ಕನ್ನಡಿ ರೂಪಲಕ್ಷ್ಮಿಯ ಸಂಕೇತ. ಬಾಚಣಿಗೆ ಶೃಂಗಾರ ಲಕ್ಷ್ಮಿಯ ಸಂಕೇತ. ಕಾಡಿಗೆ ಲಜ್ಜಾಲಕ್ಷ್ಮಿಯ ಸಂಕೇತ. ಅಕ್ಕಿ ಶ್ರೀಲಕ್ಷ್ಮಿಯ ಸಂಕೇತ. ತೊಗರಿಬೇಳೆ ವರಲಕ್ಷ್ಮಿಯ ಸಂಕೇತ. ಉದ್ದಿನ ಬೇಳೆ ಶುದ್ಧಲಕ್ಷ್ಮಿಯ ಸಂಕೇತ. ತೆಂಗಿನಕಾಯಿ ಸಂತಾನ ಲಕ್ಷ್ಮಿಯ ಸಂಕೇತ. ವೀಳ್ಯದ ಎಲೆ ಧನಲಕ್ಷ್ಮಿಯ ಸಂಕೇತ. ಅಡಿಕೆ ಇಷ್ಟಲಕ್ಷ್ಮಿಯ ಸಂಕೇತ. ಹಣ್ಣು ಮತ್ತು ಫಲಗಳು ಜ್ಞಾನಲಕ್ಷ್ಮಿಯ ಸಂಕೇತ. ಆಮೇಲೆ ಬೆಲ್ಲ ರಸಲಕ್ಷ್ಮಿಯ ಸಂಕೇತ. ವಸ್ತ್ರ ಅಂದರೆ ಹೊಸ ವಸ್ತ್ರ, ರೇಷ್ಮೆದಾಗಲಿ ನಿಮಗೆ ಯಾವುದು ನೆಲಗ್ತದೆಯೋ ಆ ವಸ್ತ್ರ, ಅಥವಾ ಜಂಪರ್ ಪೀಸ್ ಆಗಲಿ ಏನೇ ಅದರೊಳಗಿಟ್ಟರೆ ಅದು ಮರ್ಯಾದಾ ಲಕ್ಷ್ಮಿಯ ಒಂದು ಸಂಕೇತ. ಹೆಸರು ಬೇಳೆ ವಿದ್ಯಾಲಕ್ಷ್ಮಿಯ ಸಂಕೇತ ಅಂತ ತಿಳ್ಕೊಂಡು ಆ ಮರದೊಳಗೆ ಸ್ವಲ್ಪ ಕಾಗದದಲ್ಲಿ ಕಟ್ಟಿಯಾಗಿಯೋ ಅಥವಾ ಒಂದು ವಾಟೆಗಳಲ್ಲಿ ಇಟ್ಟರೂ ನಡಿತೈತಿ. ಆ ಮರದಲ್ಲಿ ಇವನ್ನೆಲ್ಲ ಇಟ್ಟ ನಂತರ ನಾವು ಪ್ರಕೃತಿಯಿಂದ ಬಂದವರು, ತಾಯಿ ಹೊಟ್ಟೆಯಿಂದ ಬಂದೆವು, ಇದು ಖರೆ. ಅದಕ್ಕಿಂತಲೂ ಮೊದಲ ನಮ್ಮ ಅಂಶ ಎಲ್ಲಿ ಸೇರಿತ್ತು ಅಂದ್ರೆ ಪ್ರಕೃತಿ ಒಳಗೆ ಸೇರಿತ್ತು. ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ. ಪೃಥ್ವಿ ಅಂದರೆ ಭೂಮಿ, ಆಪ್ ಅಂದರೆ ನೀರು, ತೇಜ್ ಅಂದರೆ ಬೆಂಕಿ, ವಾಯು ಅಂದರೆ ಹವೆ, ಆಕಾಶ ಅಂದರೆ ಬಯಲು. ಇವು 5 ಹಂಚಿಕೆಯಾದಾಗ ನಾವು ತಾಯಿ ಗರ್ಭದೊಳಗೆ ಮೂಡ್ತೀವಿ. ಜನನಿ ಜನಕರ ಮೇಳನದಿಂದೆ ಜನಿಸುಗುಮ ಜೀವ ನೊಡಗೂಡಿ ಅಂತ ಶ್ರೀಮನ್ ನಿಜಗುಂಡ್ರು 5000 ವರ್ಷಗಳ ಹಿಂದೆ ಯಾಜ್ಞವಲ್ಕ್ಯ ಮಹರ್ಷಿಗಳು
ತಮ್ಮ ಸತಿ ಮೈತ್ರಾದೇವಿಯನ್ನು ಕುರಿತು ಈ ಮಾತನ್ನು ಹೇಳ್ಯಾರ. ಪ್ರಶ್ನೆ ಮಾಡ್ತಾಳ ಆ ತಾಯಿ, ಅಲ್ರಿ ಈ ಯಾವ ತಾಯಂದಿರ ಗರ್ಭದೊಳಗೆ ಪುರುಷನ ತೇಜಸ್ಸು ಯಾವ ರೀತಿಯಾಗಿ ರೂಪದಳಿತೈತಿ ಅಂತ ಕೇಳಿದಾಗ ಅವರು ಅದಕ್ಕೆ ಪಿಂಡ ವಿವರ್ಧನ ಕ್ರಮ ಅಂತ ಬಹಳ ವಿಸ್ತಾರವಾಗಿ ಹೇಳ್ಯಾರ. ಆ ತಾಯಿ ಗರ್ಭದೊಳಗೆ ಇರ್ತಕ್ಕಂಥದ್ದು ಯಾವ್ಯಾವ ದಿವಸಕ್ಕೆ ಏನೇನಾಗ್ತೈತಿ ಎಲ್ಲ ಹೇಳ್ಯಾರ್ರಿ. ಆ ಪರಮಾನುಭವ ಬೋಧೆಯ ಪಿಂಡ ವಿವರ್ಧನ ಕ್ರಮವನ್ನು ಯಾವುದೇ ಡಾಕ್ಟರ್ ತಮ್ಮ ಹತ್ತಿರ ಇಟ್ಟುಕೊಂಡು ಟಿ ವಿಯಲ್ಲಿ ಆ ಗರ್ಭಿಣಿ ಸ್ತ್ರೀಯರ ಒಂದು ಮಾಸದಲ್ಲಿ ನೋಡ್ಕೋತ ಹೋದ್ರೆ ಈ ಟಿ ವಿಯೊಳಗೆ ಏನು ಕಾಣಿಸ್ತೈತೆ ಅದು ಆಕಾರ ಹೆಂಗೆ ಬೆಳೀತೈತೋ ಅದೇ ರೀತಿಯಾಗಿ 5,000 ವರ್ಷಗಳ ಹಿಂದೆ ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ತಪಸ್ಸಿನ ಫಲದಿಂದ ತನ್ನ ತಪಶಕ್ತಿಯಿಂದ ಅದು ಹೆಂಗೆ ಪಿಂಡ ಬೆಳೀತೈತಿ ಅನ್ನೋದನ್ನು ಅವರು ವಿಚಾರ ಮಾಡಿ ಹೇಳ್ಯಾರ. ಅದಕ್ಕೆ ನಮ್ಮ ಭಾರತ ಜಗದ್ಗುರು ಅನ್ನಿಸ್ಕೊಂಡೈತಿ ರೀ, ಮತ್ತೇನಿಲ್ಲ, ಸುಮ್ಮನೆ ಅಲ್ಲ. ಇಂದು ಟಿ ವಿಯಲ್ಲಿ ನೋಡ್ತಕ್ಕಂಥ ಯಾವ ಒಂದು ಕಾರ್ಯವನ್ನು ಆ ಸಂಗತಿಯನ್ನು 5,000 ವರ್ಷದಿಂದ ತಮ್ಮ ತಪಶಕ್ತಿಯಿಂದ ನೋಡಿ ಬರೆದಾರು ಅಂದ್ರೆ ಅದಕ್ಕೆ ಒಂದು ಅಂಶ ಸಹಿತ ಫರಕ್ ಆಗೋದಿಲ್ಲ ರೀ. ಆ ಬುಕ್ ಅವರು ಡಾಕ್ಟ್ರ್ ಇಟ್ಕೊಂಡು ನೋಡ್ಲೇಬೇಕಾರೆ ಅವ್ರು ಏನೇನು ಹೇಳ್ಯಾರ ಆ ರೀತಿ ಆಗ್ತೈತಿ. ಜನನಿ ಜನಕರ ಮೇಳನದಿಂದೆ ಜನಿಸುಗುಮ ಜೀವನೊಡಗೂಡಿ ಅಂತ ಪಿಂಡ ವಿವರ್ಧನ ಕ್ರಮ ಅಂತ ಇವ್ರ ಹೆಸರಿಟ್ಟಾರ. ಅವರು ಯಾಜ್ಞವಲ್ಕ್ಯ ಮಹರ್ಷಿಗಳು ಅದನ್ನು ಬಹಳ ಸೂಕ್ಷ್ಮವಾಗಿ ಸುಂದರವಾಗಿ ಬರೆದಾರ. ಹೀಗಿರ್ತಕ್ಕಂಥದ್ದು ತಾಯಿ ಗರ್ಭದೊಳಗೆ ದೇಹ ಮೂಡಿತು ಅಂಥೇಳಿ ಅಂದ್ರೆ 5 ಅಂಶಗಳು ಬಂದು ನಮ್ಮಲ್ಲಿ. ಪೃಥ್ವಿ ಅಂಶ, ಅಸ್ಥಿಗಳು, ಮನೆ ಹೇಳೀನಿ, ಅಸ್ಥಿ ಬಿರ್ಸೈತಿ, ಪೃಥ್ವಿನೂ ಬಿರ್ಸೈತಿ. ನೀರ ಹರಿದಾಡ್ತೈತಿ, ಇಲ್ಲಿಯೂ ರಕ್ತ ಹರಿದಾಡ್ತೈತಿ, ಮೂತ್ರ ಬೆವರು ಹರಿದಾಡ್ತಾವೆ. ಆಮೇಲೆ ಹೊರಗಡೆ ಅಗ್ನಿ ಐತಿ, ದೇಹದೊಳಗೂ ಅಗ್ನಿ ಐತಿ. ಹೊರಗಡೆ ವಾಯು ಐತಿ, ದೇಹದೊಳಗೂ ವಾಯು. ಇಲ್ಲಿ 5 ರೂಪದಿಂದ ಐತ್ರಿ. ಇಲ್ಲಿ ಶರೀರದೊಳಗೆ 5 ರೂಪದಿಂದ ಕೆಲಸ ಮಾಡ್ತೈತಿ. ಪ್ರಾಣೋಪಾನ ವ್ಯಾನೋದಾನ ಸಮಾನ ಅಂತ ತಿಳ್ಕೊಂಡು 5 ರೂಪದಿಂದ. ಆಮೇಲೆ ಹೊರಗಡೆ ಆಕಾಶ ಐತಿ, ಒಳಗೂ ಕೂಡ ಬಯಲೈತಿ. ಇಂಥ ಪಂಚಮಹಾಭೂತಗಳಿಗೆ ಒಬ್ಬೊಬ್ಬ ಒಡೆಯರದಾರ. ಪೃಥ್ವಿಗೆ ಬ್ರಹ್ಮದೇವ ಒಡೆಯ, ನೀರಿಗೆ ವಿಷ್ಣುದೇವ ಒಡೆಯ, ಅಗ್ನಿಗೆ ರುದ್ರ ಒಡೆಯ, ವಾಯುವಿಗೆ ಈಶ್ವರ ಒಡೆಯ, ಆಕಾಶಕ್ಕೆ ಸದಾಶಿವ ಒಡೆಯ. ಬ್ರಹ್ಮ ವಿಷ್ಣು ರುದ್ರೇಶ್ವರ ಸದಾಶಿವ ಅಂತ ಪಂಚಬ್ರಹ್ಮ ಮಂತ್ರದೊಳಗೊಂದು ಮಾತು ಬರ್ತೈತಿ. ಬ್ರಹ್ಮ ವಿಷ್ಣು ರುದ್ರೇಶ್ವರ ಸದಾಶಿವ. ಪ್ರಕೃತಿ ವಿಕೋಪ ಯಾಕೆ ಆಗ್ತೈತಿ ಅಂತ ಕೇಳಿದರೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಈ ವಸ್ತುಗಳನ್ನು ನಾವು ಹಾಳಿಗೆ ಹಚ್ಚಿದೀವಂದ್ರೆ, ಅತಿಯಾಗಿ ಹಾಳು ಮಾಡಿದೀವಂದ್ರೆ ಆ ಅಧಿದೇವತೆಗಳಿಗೆ ಸಿಟ್ಟು ಬರ್ತೈತಿ. ಅವ್ರಿಗೆ ಕೋಪ ಬತ್ತು ಅಂದ್ರೆ ಸೃಷ್ಟಿ ವಿಕೋಪ ಆಗಕತ್ತೈತಿ. ಪೃಥ್ವಿಯನ್ನು ನಾವು ಸಾಕಷ್ಟು ವಿರೂಪಗೊಳಿಸಿದೀವಿ ರೀ. ಗಣಿಗಾರಿಕೆ ಅಂತ ಅದು ಇದು ಏನೇನೇನೇನೋ ಮಾಡಿ ವಿರೂಪಗೊಳಿಸಿದೀವಿ. ಆ ಪೃಥ್ವಿಗೂ ಸಿಟ್ಟು ಬರ್ತೈತಿ. ಅವಾಗ ಭಾಳ ಅಳಕವಾಗಿ ಹೋತಂದ್ರೆ ಅಲ್ಲಿ ನೀರ ರಂಜಿಕ ಕೂಡ್ತು ಅಂದ್ರೆ ಭೂಕಂಪನ ಆಕೈತಿ. ಇದು ಯಾವುದರಿಂದ? ಅತಿಯಾಗಿರ್ತಕ್ಕಂಥ ಭೂಮಿ ಮೇಲಿನ ದೌರ್ಜನ್ಯದಿಂದ ಬ್ರಹ್ಮದೇವನಿಗೆ ಸಿಟ್ಟು ಬರ್ತೈತಿ. ಅತಿಯಾಗಿರ್ತಕ್ಕಂಥ ನೀರನ್ನು ಹಾಳು ಮಾಡ್ತೀವಲ್ರಿ, ವಿಷ್ಣು ದೇವಿಗೆ ಸಿಟ್ಟು ಬರ್ತೈತಿ, ಅದು ವಿಕೋಪ ಆಗಿಬಿಡ್ತೈತಿ. ಬೆಂಕಿ ಅವಘಡಗಳಾಗ್ತಾವೆ, ಆ ಬೆಂಕಿ ಸರಿಯಾಗಿ ನಾವು ಉಪಯೋಗ ಮಾಡೋದಿಲ್ಲ. ಆ ರೀತಿಯಾಗಿ ವಾಯುವನ್ನು ಕೆಡಿಸಿಬಿಡ್ತೀವಿ. ಆವಾಗ ಋಷಿಮುನಿಗಳ ಕಾಲದಲ್ಲಿ ಪ್ರತಿಯೊಬ್ಬರ ಆಶ್ರಮಗಳ ಮುಂದೆ ಹೋಮ ಹವನಗಳು ನಡೀತಿದ್ದು, ವನಸ್ಪತಿಗಳನ್ನು ಹಾಕುತ್ತಿದ್ದರು, ಆಕಳ ತುಪ್ಪ ಹಾಕ್ತಿದ್ರು. ಕೆಲವೊಬ್ಬರು ಹೇಳ್ತಾರೋ ಅದನ್ನು ಬಡವ್ರ ಹೊಟ್ಟೆಗೆ ಹಾಕಿದ್ರೆ ಹೊಟ್ಟೆ ತುಂಬ್ತೈತ್ರಿ, ಬೆಂಕಿಯಾಗಿ ಹಾಕಿ ಸುಟ್ರಿ ಏನಾಕತಿ ಅಂತ ತಿಳ್ಕೊಂಡು. ಹಂಗಾದ್ರೆ ಎಷ್ಟು ಮಂದಿ ಬಡವರು ದಿನ ತುಪ್ಪ ಹಾಕ್ತಾರೆ ಹೇಳ್ರಿ ನೋಡು ನೀವು. ಏನು ಅಂತ ಕೇಳಿದರೆ ಈ ಪ್ರಕೃತಿಗೂ ಹೋಮಕ್ಕೂ ಯಜ್ಞಕ್ಕೂ ಅವಿನಾಭಾವ ಸಂಬಂಧ ಐತಿ. ಒಂದು 5 ಶ್ರೇಣಿಯ ವಸ್ತುಗಳಿಗೆ ಬಹಳ ಸಂಬಂಧ. ಏನು ಅಂತ ಕೇಳಿದರೆ, ಯಾವ ಹೋಮವನ್ನು ಮಾಡೋ ಕಾಲಕ್ಕೆ ನಮಗೆ ಕಟ್ಟಿಗೆ ಬೇಕು, ಅದಕ್ಕೆ ಅರಣ್ಯ ಬೆಳೆಸಬೇಕು. ವನಸ್ಪತಿಗಳು ಬೇಕು, ಅರಣ್ಯದಲ್ಲಿ ಸಿಗ್ತಕ್ಕಂಥ ವನಸ್ಪತಿಗಳನ್ನು ಜೋಪಾನ ಮಾಡಬೇಕು. ಹವಿಸ್ಸು ಅಂದರೆ ಆಕಳ ತುಪ್ಪ ಬೇಕು, ಆಕಳ ಜೋಪಾನ ಮಾಡಬೇಕು. ಇನ್ನು ಗುರು, ಋಷಿಮುನಿಗಳಂತಾರಲ್ಲ ಗುರು, ಅದನ್ನು ಮಾಡಲಿಕ್ಕೆ ಗುರುಗಳು ಬೇಕು, ಅವ್ರಿಗೂ ನಮಗೂ ಸಂಬಂಧ ಐತಿ.
ಆಮೇಲೆ ಪಿತೃಗಳು ಅಂತ ಹೇಳಿದಾರೆ. ನಮ್ಮ ಹಿರಿಯರು ಏನು ಇಲ್ಲಿದನ ತಮ್ಮ ಯಾಣ ಮುಗಿಸಿದ್ರು ಅಂದ್ರೆ ಪಿತೃಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಅವರು ನಮ್ಮ ಕಡೆ ನೋಡ್ತಿರ್ತಾರೆ, ಅವರು ನಮ್ಮ ಕಡೆ ನೋಡ್ತಾರೆ. ಯಾವ ಬಂಧುಗಳು, ಯಾವ ಮಕ್ಕಳು, ಮೊಮ್ಮಕ್ಕಳು ಅವರವರ ಹಿರಿಯರ ಮೂಲಕವಾಗಿ ಅವರು ಪುಣ್ಯ ಸ್ಮರಣೋತ್ಸವ ಅಂತ ಮಾಡ್ತಾರೆ, ಪುಣ್ಯತಿಥಿ ಅದು ಮಾಡ್ತಾರಲ್ರಿ. ಅವ್ರ ಹೆಸರ ಮೇಲೆ ಅನ್ನದಾನ, ವಸ್ತ್ರದಾನ ಇವುಗಳನ್ನೆಲ್ಲ ಮಾಡಿದ ಕೂಡಲೇ ಏನಾಗ್ತೈತೆ ಅಂದ್ರೆ ಅದರ ಅಂಶದ ಫಲ ಅವ್ರಿಗೆ ಮುಟ್ತೈತಿ. ಆ ಪಿತೃದೇವತೆಗಳು ಸಂತುಷ್ಟರಾದ್ರಂದ್ರೆ ನಮ್ಮ ಸಂತಾನ ಹಿಂಗೆ ಬೆಳೀಲಿಪ್ಪ, ನಮಗೆಲ್ಲ ಇದನ್ನು ಕೊಟ್ಕೋತ ಹೋಗ್ಲಿ ಅಂತ ಆಶೀರ್ವಾದ ಮಾಡ್ತಾರೋ. ಪಿತೃದೇವತೆಗಳ ಸಂತೃಪ್ತಿಯಿಂದ ನಮಗೆ ಸಂತಾನ ಆಕೈತಿ. ಅವಿನಾಭಾವ ಸಂಬಂಧಿದು ಏನು. ಮತ್ತು ಎಲ್ಲನೂ ವಿರೋಧ ಮಾಡೋರು ಸಾಕಷ್ಟದ. ಅಮೃತನೂ ಕೂಡ ವಿರೋಧ ಮಾಡೋರು ಅದಾರ. ಮತ್ತು ಇನ್ನೇನು ಉಳ್ಕಿದ್ದೇನು ವಿಚಾರ ಅಮೃತ ಸಹಿತ ವಿರೋಧ ಮಾಡೋರು. ಹೀಗೆ ಈ ಪೃಥ್ವಿಗೆ ಸಂಬಂಧಪಟ್ಟದ್ದು ಆ ಪೃಥ್ವಿ ಅಂಶಗಳನ್ನೇ ಧರಿಸ್ಕೊಂಡು ನಾವು ಹುಟ್ಟಿದ್ದು. ಅವು ತೃಪ್ತಿ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂತ ಕೇಳಿದರೆ ಅವ್ರು ಹೇಳ್ತಾರೋ, ನಾವು ಪ್ರಕೃತಿಯಿಂದ ಬಂದವರು, ನಾವು ಅಲ್ಲೇ ಲೀನ್ ಹಾಕಿವು. ಮತ್ತೆಲ್ಲಿ ಹೋಗ್ತೀವಿ ನಾವು ಪ್ರಕೃತಿ ಒಳಗನ ಹೋಗ್ತೀವಿ. ಅದಕ್ಕಾಗಿ ಪಂಚಮಹಾಭೂತಗಳಿಗೆ ತೃಪ್ತಿ ಸಲುವಾಗಿ ಇಲ್ಲಿ ಸ್ವಲ್ಪ ಪ್ರಮಾಣ ಹೇಳಿದರೂ ಸಹಿತ ಅದು ಬೃಹತ್ತಾಗಿ ಅಲ್ಲಿ ಹೋಗಿ ನೆಲಗ್ತೈತಿ ಅಂತ ಹೇಳಿ ತಿಳ್ಕೊಂಡು ಋಷಿಮುನಿಗಳು ಹೇಳಿದ್ದ ಮಾತು. ಅವ್ರ ಮಾತಿನ ಮೇಲೆ ನಮ್ಮ ನಂಬಿಗಿದ್ರೆ ಸಾಕ್ರಿ, ಮತ್ತೇನಿಲ್ಲ, ನಂಬಿಕೆ ಅಷ್ಟೇ ಬೇಕು. ಈ ರೀತಿಯಾಗಿ ಹೇಳ್ತಾರವರು. ಪಂಚಮಹಾಭೂತಗಳಲ್ಲಿ ಪೃಥ್ವಿ ಸಮಾಧಾನ ಆಗ್ಬೇಕಾದ್ರೆ ಕಡಲಿ ಬೇಳೆ ಆ ಮರದಾಗ ಹಾಕೋ ಇದನ್ನ ಹೇಳ್ತಾರೆ, ಬಾಗಿಣದ ಮರದೊಳಗೆ ಪೃಥ್ವಿ ಸಮಾಧಾನ, ಬ್ರಹ್ಮದೇವ ಸಮಾಧಾನ ಆಗ್ಬೇಕಾದ್ರೆ ಕಡಲೆ ಬೇಳೆ. ಆಮೇಲೆ ಅಗ್ನಿ, ನೀರು, ವಿಷ್ಣು ಪರಮಾತ್ಮ ಸಂತೃಪ್ತ ಆಗಬೇಕಾದ್ರೆ ತೊಗರಿ ಬೇಳೆಯನ್ನು ಅದರೊಳಗೆ ಇಡಬೇಕಂತಾರೋ. ಅಗ್ನಿಗೆ ರುದ್ರ ಅಧಿಪತಿ, ಆತನು ತೃಪ್ತಿ ಆಗಬೇಕಾದ್ರೆ ಹೆಸರು ಬೇಳೆಯನ್ನು ಇಡಬೇಕು. ವಾಯು ಅಲ್ಲಿ ಈಶ್ವರ ಅದಾನ, ಅಧಿಷ್ಠಾನ ದೇವತೆ, ಉದ್ದಿನ ಬೇಳೆಯನ್ನು ಇಡಬೇಕು. ಆಕಾಶ ಸದಾಶಿವ ಅವರಿ ಬೇಳೆಯನ್ನು ಇಡಬೇಕು. ಇಟ್ಟ ಆ ಮರದೊಳಗೆ ಇವೆಲ್ಲ ಹೇಳಿದ ಸಾಮಗ್ರಿಗಳನ್ನು ಇಟ್ಟು ಅದರ ಮೇಲೆ ರೇಷ್ಮೆ ರಿವಿ ಅಥವಾ ತಮಗೆ ಯಾವುದು ನೀಗ್ತೈತೋ ಆ ವಸ್ತ್ರ ಇದೇ ಬೇಕಂತೇನಿಲ್ಲ, ಆದರೂ ರೇಷ್ಮೆ ರಿವಿ ಮ್ಯಾಲಿಟ್ಟು ಅದಕ್ಕೆ ದಾರ ಸುತ್ತಾರೆ ತುಂಬ, ಅದು ಯಾರಿಗೂ ಕಾಣಬಾರ್ದಂತ. ಆಮೇಲೆ ಆ ಮರವನ್ನು ಒಬ್ಬ ಮುತ್ತೈದೆ ಹೆಣ್ಣುಮಗಳನ್ನು ಕರೆದ ಆಕೆ ಪಾದ ಪೂಜೆಯನ್ನು ಮಾಡಿ, ಆಕೆ ದೇವಿ ಸ್ವರೂಪರೇ ಆಕೆ ಮುತ್ತೈದೆ ಅಂದರೆ ಸಾಮಾನ್ಯ ಅಲ್ಲ. ಪಾದ ಪೂಜೆಯನ್ನು ಮಾಡಿ ಆಕೆಗೆ ತೃಪ್ತಿಯಾಗಿ ಸಂತೃಪ್ತಿ ಆಗುವಂತೆ ಊಟ ಮಾಡಿಸಿ ಅದನ್ನು ಪೂಜಾ ಮಂದಿರದೊಳಗೆ ಯಾರೂ ಇಲ್ಲದಲ್ಲಿ ಆ ತಾಯಿಗೆ ದಾನ ಕೊಟ್ಟು ನಮಸ್ಕಾರ ಮಾಡಬೇಕು ಅಂತಾರೋ. ಎಲ್ಲಿ ಒಂದು ಹೊಸ ಮರದೊಳಗೆ ಇವೆಲ್ಲ ವಸ್ತುಗಳನ್ನು ಹಾಕಿ ಬಾಗಿನ ಅಂತ ಕೊಡ್ತಿರ್ಲ, ಅಲ್ಲಿ ಅಷ್ಟಲಕ್ಷ್ಮಿಯರು ಇರ್ತಾರೋ, ಪಾರ್ವತಿ ಮಾತೆ, ಸರಸ್ವತಿ ಮಾತೆ ಇವರೂ ಇರ್ತಾರೋ, ತ್ರಿಮೂರ್ತಿಗಳು ಕೂಡ ಇರ್ತಾರೋ ಅಂಥೇಳಿ ಇದೊಂದು ನಂಬಿಗಿರಿ. ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಕೆಯು ಕಾರಣ ಸಾಂಬಣಲಿಸುವುದಕ್ಕೆ ಅಂತ ಇವೆಲ್ಲ ನಂಬಿಕೆ ಮೇಲೆ ಇರ್ತಕ್ಕಂಥವು. ನಂಬಿಕೆಲೆ ಯಾರೋ ಏನೋ ಅಂದ್ರೆ ಮತ್ತು ಮುಗಿತಾರೆ, ಅದು ಅವರು ಸುತ್ತಿರ್ತೈತಿ. ಈ ರೀತಿಯಾಗಿ ಎಲ್ಲ ಬಾಗಿನವನ್ನು ಆ ತಾಯಿಗೆ ಕೊಟ್ಟು ಆ ತಾಯಿನೂ ಕೂಡ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಳೆ. ಇದೇ ರೀತಿಯಾಗಿ ಬಾಗಿನವನ್ನು ಆಶೀರ್ವಾದ ಮಾಡಿ ಹೇಳ್ತಾಳಕ್ಕೆ, ಯಾರಿಗೆ ಏನೇ ಕಷ್ಟಗಳು ಬರಲಿ ನನ್ನ ಸ್ಮರಣೆ ಮಾತ್ರದಿಂದ ನಾ ಒಲಿತನೋ ಅವರ ಕಷ್ಟಗಳನ್ನು ದೂರ ಮಾಡ್ತನೋ. ನಿನ್ನೆ ಒಂದು ಮಾತು ಹೇಳೀನಿ ರೀ ನಿಮಗೆ, ಅಭಿಷೇಕ ಪ್ರಿಯ ಶಿವ, ಅಲಂಕಾರ ಪ್ರಿಯ ನಾರಾಯಣ, ಸ್ತೋತ್ರ ಪ್ರಿಯ ದೇವಿ, ದಾಸೋಹ ಪ್ರಿಯ ಜಂಗಮ, ನಿನಗೆ ಪ್ರಿಯೆಯನ್ನ ಶುದ್ಧಾಂತಕರಣ ಶ್ರೀವರ ನಿರುಪಾದೀಶ ಅಂತ ಒಂದು ವಚನ ಬರ್ತೈತಿ. ಅದಕ್ಕಾಗಿ ಅಭಿಷೇಕದಿಂದ ಶಿವನನ್ನು ಒಲಿಸ್ಕೋಬೇಕು, ಅಲಂಕಾರದಿಂದ ನಾರಾಯಣನನ್ನು ಒಲಿಸ್ಕೋಬೇಕು, ಸ್ತೋತ್ರ ಮಾಡುವುದರಿಂದ ದೇವಿಯನ್ನು ಒಲಿಸ್ಕೋಬೇಕು. ಹೀಗೆ ದೇವತೆಗಳೆಲ್ಲ ಮಾಡಿದ್ದೇನು ಅಂತ ಕೇಳಿದ್ರೆ ಆ ತಾಯಿಯ ಸ್ತೋತ್ರವನ್ನು ಮಾಡಿದರು. ಅದೇ ಆದಿಶಕ್ತಿ ಬಂದು ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಿ ಎಲ್ಲರಿಗೆ ಅಭಯ ಕೊಡ್ತಾಳೆ. ಈ ರೀತಿಯಾಗಿ ಯಾರು ನೀವು ಕಷ್ಟ ಬಂದಾಗ ಸ್ಮರಣೆಯನ್ನು ಮಾಡ್ತಾ ಹೋಗ್ತಿರೋ, ಇಲ್ಲೇ ಅಲ್ಲ ನಡೆಯುತ್ತಲೇ ಈ ಚರಿತ್ರೆ ಸ್ಮರಿಸಲಿ, ನುಡಿಯುತ್ತಲೇ ಈ ಚರಿತ್ರೆ ಸ್ಮರಿಸಲಿ, ಕೊಡುವ ಕೊಂಬಾಗಲಿಯು ಈ ಚರಿತೆಯನ್ನು ಸ್ಮರಿಸಿದೊಳೆ, ಬಿಡಳವಣನ ದೇವಿ ಯಾವಾಗೆಯೋ ಕೊಡುವಳು ಬೇಡಿದ ಭಾಗ್ಯಗಳ ಅಂತ ಚಿದಾನಂದ ದೂತರು ಹೇಳ್ತಾರೆ. ನಡೆಯುವಾಗ ಸ್ಮರಣೆ ಮಾಡಿರಿ, ಕುಳಿತಾಗ ಸ್ಮರಣೆ ಮಾಡಿರಿ, ಕುಡ್ಕೊಳ್ಳುವಾಗ ಸ್ಮರಣೆ ಮಾಡಿರಿ, ದುಃಖ ಕಾಲದಲ್ಲಿ ಮಾಡಿರಿ, ಆನಂದ ಕಾಲದಲ್ಲಿ ಮಾಡಿರಿ. ನಡೆಯುತ್ತಲೇ ಈ ಚರಿತ್ರೆ ಸ್ಮರಿಸಲಿ, ನುಡಿಯುತ್ತಲೇ ಈ ಚರಿತ್ರೆ ಸ್ಮರಿಸಲಿ. ಎಲ್ಲ
ಏನು ರೀ ನೀವು ಭಾಳ ಚಲೋ ಮಾಡಿದ್ರಿ, ಎಲ್ಲ ದೇವಿ ಕೊಟ್ಟದ್ರಿ, ಆ ಶಕ್ತಿ ಕೊಟ್ಟದ್ದು ನಾವೇನು ಮಾಡಿದೀವಿ ಅಂತ ಹಿಂಗೆ ಎಲ್ಲವನ್ನ ನಾನು ಅಂತಕ್ಕಂಥವನ್ನು ಆ ಪರಾಶಕ್ತಿಗೆ ವಹಿಸ್ತು ಅಂಥೇಳಿ ಅಂದ್ರೆ ನಮ್ಮನ್ನು ಬಹಳ ಕಣ್ಣಿನ ಎವೆಯಂತೆ ಜೋಪಾನ ಮಾಡ್ತಾಳೆ ತಾಯಿ ಅಂತ ಚಿದಾನಂದ ಅವರು ಹೇಳ್ತಾರೆ. ಈ ರೀತಿಯಾಗಿ ಎಲ್ಲರೂ ಆ ತಾಯಿಯ ಸ್ಮರಣೆ ಮಾಡಿ ಆ ತಾಯಿಯ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಆ ತಾಯಿಗೆ ಬಾಗಿನ ಕೊಟ್ಟಾಗ ಸಂತುಷ್ಟರಾಗಿ ಎಲ್ಲರಿಗೂ ಆಶೀರ್ವದಿಸಿ ಆ ತಾಯಿ ಎಲ್ಲಿರ್ತಾಳೋ ಅಂದರೆ ಹಿಮಾಚಲದಲ್ಲಿರ್ತಕ್ಕಂಥ ಪಾರ್ವತಿ ಮಾತೆಯ ಒಂದು ದೇಹದೊಳಗೆ ಎಲ್ಲ ರೂಪವನ್ನು ಅಟ್ಟಿಸಿ ಅಲ್ಲಿ ಇರ್ತಾಳೋ ಅಂತ ಚಿದಾನಂದ ಅವಧೂತರು ಈ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹೀಗೆಲ್ಲ ಆಯಿತು. ಮತ್ತೇನು ಊಟ ಮಾಡಿದ ಮೇಲತ್ತ ಹೊಟ್ಟೆ ತುಂಬತೈತ್ರಿ, ಮತ್ತೊಂದು 2 ತಾಸು ಬಿಟ್ಟುಗಳು ಏನಾಕತಿ, ಹಸು ಆಕತಿಲ್ರಿ. ಹಾಂ, ಹೇಗೋ ಹಾಗೆ ದೇವತೆಗಳೆಲ್ಲ ಇದೆಲ್ಲ ಮಾಡಿದ್ರು, ಆನಂದ ಆತು. ಆದರೆ ಒಮ್ಮೆ ಮಾಡಿ ಹೋಗ್ತೈತಿ, ಬರ್ತೈತಿ, ಕತ್ಲಾಗ್ತೈತಿ, ಬೆಳಕಾಗ್ತೈತಿ. ಅಂತಹ ಲೋಕವನ್ನು ಬೆಳಗೋ ಸೂರ್ಯನಿಗೂ ಕಷ್ಟ ಬಂದೈತಿ ಅಂದಾಗ ನಿಮಗೆ ಬರೋದು ಎಷ್ಟರ ಮಾತು, ಅದು ಪ್ರಾರಬ್ಧಕ್ಕನುಸಾರವಾಗಿ ಕಷ್ಟ ಸುಖ ಬರ್ತಿರ್ತಾವೆ. ಹೀಗಿರುವಾಗ ಕೆಲವೊಂದು ದಿವಸ ಭಾಳ ಆರ್ಭಾಟ ನಡೀತು. ದೇವತೆಗಳು ತಮ್ಮ ಕೆಲಸ ನಡೆಸಿದ್ರು, ಋಷಿಮುನಿಗಳು ತಪಸ್ಸು ಮಾಡ್ಲಾಕತ್ತಿದ್ರು, ಗೃಹಸ್ಥರು ಸಂಸಾರ ಮಾಡ್ಲಾಕತ್ತಿದ್ರು. ಭಾಳ ಸುಂದರವಾಗಿ ನಡೆಯತಕ್ಕಂಥ ಸಂದರ್ಭದೊಳಗೆ ಮತ್ತೊಂದು ಕಂಟಕ ಬತ್ರಿ. ಯಾವ ಕಂಟಕ ಅಂತ ಕೇಳಿದರೆ, ಮಹಿಷಾಸುರ ಹೋದ ನಂತರ ಮದಗಳು ಹೋದು, ಇನ್ನೊಂದು ಉಳಿದೈತ್ರಿ. ಯಾವುದು ಅಂತ ಕೇಳಿದರೆ, ನಾನು ನನ್ನದು ಅಂತಕ್ಕಂಥದ್ದು ಒಳಗೆ ಉಳಿದೈತಿ. ಎಲ್ಲದಕ್ಕೂ ನಾನು, ಇದೆಲ್ಲ ನಂದು. ಇವರು ಇಬ್ಬರು ದೈತ್ರು. ಯಾರು ಅಂತ ಕೇಳಿದರೆ ನಿಶುಂಭ ಶುಂಭ. ಶುಂಭ ನಿಶುಂಭರಂದ್ರೆ ಯಾರು ಅಂತ ಕೇಳಿದರೆ, ನಮ್ಮ ದೇಹದೊಳಗೂ ಅದಾರು ನಾನು ನನ್ನದು, ನಾನು ನನ್ನದು ಅನ್ನತಕ್ಕಂಥ ಶುಂಭ ನಿಶುಂಭರು. ಇವರ ಅನುಚರರು ಬಹಳ ಮಂದಿ. ಹೀಗೆ ಹಿಮಾಚಲ ಪರ್ವತದಲ್ಲಿ ಪಾರ್ವತಿ ಮಾತೆ ಕುಳಿತಿರ್ತಕ್ಕಂಥ ಸಂದರ್ಭದೊಳಗೆ ಆ ಶುಂಭಾನಿಶುಂಭರ ಅನುಚರರಾಗಿರ್ತಕ್ಕಂಥ ಸೈನಿಕರು ಭೇಟಿಗೆ ಹೋಗಿರ್ತಾರೋ. ಆ ಪಾರ್ವತಿ ದೇವಿಯ ಒಂದು ಸ್ವರೂಪವನ್ನು ನೋಡ್ತಾರೋ. ಅವರು ವಿಚಾರ ಮಾಡಿದರು, ಎಂಥ ಸುಂದರ ಹೆಣ್ಮಗಳಿಗೆ ನಮ್ಮ ಶುಂಭರಾಜಾಗ ಲಗ್ನ ಮಾಡಿದರೆ ಭಾಳ ಒಪ್ತೈತಿ ನೋಡು ಅಂತ ಆಕಿ ಕೂಡ ಮಾತಾಡ್ಲಾರ್ದ ತಿರುಗಿ ಬರ್ತಾರೆ ಶುಂಭನ ಹತ್ರ. ಏನು ವರ್ಣನೆ ಮಾಡಿ ಹೇಳ್ತಾರೆ, ಇಂಥ ಇದು ನೋಡಪ್ಪ, ಕೈಲಾಸದೊಳಗೆ ಯಾವ ಸ್ವರ್ಗದಲ್ಲಿ ಐರಾವತ, ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು ಅದಾವಲ್ಲ, ಅವೆಲ್ಲದಕ್ಕಿಂತಲೂ ಮೀರಿದಂಥ ಹೆಣ್ಣುಮಗಳು ಹಿಮಾಚಲದೊಳಗೆ ನಾವು ನೋಡೀವು. ನಿನಗೆ ಬಹಳ ಒಳ್ಳೆಯ ಸರಿಜೋಡಿ ಆಗ್ತಾಳು, ಅದಕ್ಕಾಗಿ ಮಹಾರಾಜ ವಿಚಾರ ಮಾಡು ಅಂತ ತಲೆಯಾಗ ಹುಳ ತುಂಬಿಟ್ರಿ. ಆವಾಗ ಮತ್ತು ದೈತ್ರಂದ್ರೆ ಏನು ರೀ, ಅವ್ರು ಯಾರು ಏನು ಹೇಳ್ತಾರೆ ಆ ಕಡೆ ಶಿವಾಯನ್ಮ ಹಾಂ ಅಂದ್ರೆ ಹಾಂ, ಹ್ಞೂ ಅಂದ್ರೆ ಹ್ಞೂ. ಆವಾಗ ಮತ್ತೋಟ ಅವ ಬುದ್ಧಿ ಓಡಿಸಿದ. ಹೇಳ್ಯಾರ ಅಂತೇಳಿ ತಾನ ಹೋಗ್ಲಿಲ್ರಿ. ಸುಗ್ರೀವ ಅನ್ನತಕ್ಕಂಥ ಒಬ್ಬ ಹಿರಿ ಮನುಷ್ಯನ ಕರೆದ, ಹೋಗು ಆ ಹೆಣ್ಮಗಳಿಗೆ ಭೇಟಿಯಾಗ, ನನ್ನ ಶ್ರೀಮಂತಿಕೆ, ನನ್ನ ರಾಜ್ಯಭಾರವನ್ನು ಎಲ್ಲ ತಿಳಿಸು, ಮನ ಒಲಸು, ಕರ್ಕೊಂಡು ಬಾ, ಒಲ್ಲಿ ಅಂದರೆ ಹೆಡಮುರ್ಕಿ ಕಟ್ಕೊಂಡು ಬಾ ಅಂಥೇಳಿ ತಿಳ್ಕೊಂಡು ಹೇಳಿ ಕಳಿಸ್ತಾನೆ. ಅವಾಗ ಸುಗ್ರೀವ ಹೋದ. ನಿಮಗೊಂದು ಮಾತು ಹೇಳ್ತನು, ಎಲ್ಲರೇ ಕನ್ಯಾ ನೋಡಕ್ಕೆ ಹೋಗುವಾಗ, ವರ ನೋಡ್ಲಿಕ್ಕೆ ಹೋಗುವಾಗ ಹಿರಿಯರನ್ನ ಕರ್ಕೊಂಡು ಹೋಗ್ರಿ. ಎಲ್ಲ ಈ ಲುಂಗಿ ಮೇಳ ಕರ್ಕೊಂಡು ಹೋದ್ರಿ ಅಂದ್ರೆ ಕೆಲಸ ಕೆಟ್ಟು ಹೋಗ್ತೈತಿ.